ಇನ್ಮೇಲೆ ನಮ್ಮ ಮನೆಗೆ ನನ್ನಿಂದ ಯಾವ ಸಮಸ್ಯೆನೂ ಬರಲ್ಲ. ಟೆನ್ಷನ್ ಫ್ರೀ. ಯಾ ನೋ ಪ್ರಾಬ್ಲಮ್. ಓಕೆ, ನಾನು ಮಲ್ಗಕ್ಕೆ ಹೋಗ್ತಾ ಇದ್ದೀನಿ. ಆಲ್ ಬಾಯ್ಸ್ ಗುಡ್ ನೈಟ್. ನೈಟ್ ಗುಡ್. ಐ ಸ್ಟಡಿ ಗೋ. ಯೋ ಯಾ ಗೋ. ಚುಪ್ ಗೋ. ಬರ್ತಾಳೆ, ಕುಣಿತಾಳೆ. ನೀನೇನು ಹೇಳಿ ಮಾಡ್ತಿದ್ಯಾ? ನಿನ್ನಿಷ್ಟಕ್ಕೆ ನೀನು ನತ್ಕೊಂಡ್ ಬಂದ್ಬಿಟ್ಟು ಈ ರಾತ್ರಿ ನಾನು ಎಲ್ಲಿಗೆ ಹೋಗ್ಲಿ? ಎಲ್ಲಿಗಾದ್ರೂ ಹೋಗು, ಏನು ನಾನು ಮಲಗ್ತೀನಿ. ಹಾಯ್ ಬಾಸ್. ಏನೇ ಇದು ಪೋಸ್ ಕೊಟ್ಕೊಂಡು ನಿಂತಿದ್ಯಾ? ನಾನು ಬೇಡ ಬೇಡ ಅಂದ್ರೂ ಕೇಳ್ದೆ, ನನ್ನ ಕೆಡಿಸ್ಬಿಟ್ಯಲ್ಲ, ನನ್ನ ಜೀವನನೇ ನಾಶ ಮಾಡ್ಬಿಟ್ಯಲ್ಲ. ಯಾರ ಹತ್ರ ಏನು ಅಂತ ಮಾತಾಡ್ತಿದ್ಯಾ? ಏನ್ ಮೇಕಪ್ ಇಲ್ದೆ ಡ್ರಾಮಾನಾ? ಸುಮ್ನೆ ಸೈಲೆಂಟ್ ಆಗಿ ರೈಟ್ ಹೇಳಿದ್ರೆ ಸರಿ. ಎಲ್ಲ ನೀನ್ ಏನ್ ಗುರು ರಾತ್ರಿ ಸೂಪರ್ ಮಾಲು? ಏನ್ ಗುರು ಈ ಹುಡುಗಿ ಮಲಯಾಳಿ ಸಿನಿಮಾ ಗೆಟಪ್ ಅಲ್ಲ ಅವಳೆ? ಅದೇ ನನ್ಗೆ ಅರ್ಥ ಆಗ್ತಿಲ್ಲ ಮಗ. ಕೇಳಿದ್ರೆ ನಾನು ಕೆಡಿಸ್ಬಿಟ್ಟೆ ಅಂತ ಹೇಳ್ತಾವಳೆ. ಕೆಡಿಸ್ಬಿಟ್ಟ? ಯೋ, ನಾನೇನು ಮಾಡ್ಲಿಲ್ಲ ಕಣ್ರಯ್ಯ. ನೀನ್ ಹೇಳದ್ ನಾವ್ ಒಪ್ತಿ ಗುರು. ಆದ್ರೆ ನಿನ್ ಕೆನ್ನೆ ಮೇಲೆ ಅಂಟ್ಕೊಂಡಿದ್ಯಲ್ಲ ಸ್ಟಿಕ್ಕರ್. ಸ್ಟಿಕ್ಕರಾ? ಅದನ್ನೇ ದಯವಿಟ್ಟು ಕೊಟ್ಬಿಡಮ್ಮ. ಏನ್ ಮಚ್ಚಿ, ಇನ್ಮೇಲೆ ನಿಮ್ಮ ಅಣ್ಣನ್ ಯಾವ ಸಮಸ್ಯೆನೂ ಬರಲ್ಲ ಅಂತ ಗಂಟೆ ಹೊಡ್ಕೊಂಡಂಗೆ ಹೇಳ್ಬಿಟ್ಟೆ. ಇಲ್ಲಿ ನೋಡ್ರಿ ಈ ಹುಡುಗಿ ಲೈಫ್ ಟೆಂಟೆ ಎಬ್ಬಿಸ್ಬಿಟ್ಟಿದ್ಯಾ. ಲವ್ ನಮ್ಮ ಅಪ್ರಾಣ ನಾನೇನು ಮಾಡ್ಲಿಲ್ಲ ಕಣ್ರ. ಬೇಡ ಮಚ್ಚಿ, ದೇವ್ರು ಕೊಟ್ಟಿರೋ ಹುಡುಗಿ ನಿಜ ಹೇಳ್ಬಿಡು, ಇಲ್ಲಾಂದ್ರೆ ದೇವ್ರು ಕೋಪಿಸ್ಕೊಬಿಡ್ತಾರೆ. ಅದು ಸರಿ, ನಿಮ್ಮಿಬ್ಬರು ನೋಡಿದ್ರೆ ಏನೋ ಐಸ್ ಪೈಸ್ ಆದಂಗಿದೆ. ನಿನ್ನೆ ರಾತ್ರಿಯಿಂದ ಅವಳನ್ನ ಒಂದ್ ಟೈಪ್ ಅಲ್ಲಿ ನೋಡ್ತಾ ಇದ್ದೆ. ಮಕ್ಳ ನೀವ್ ಈ ತರ ಬಿಲ್ಡಪ್ ಕೊಡ್ಬೇಡ್ರು, ಆಮೇಲೆ ಅವಳು ಹೇಳಿದ್ರೆ ನಿಜ ಆಗೋಗುತ್ತೆ. ಅದೆಲ್ಲ ಬಿಡಿ, ಈ ಪಂಚಾಯತಿನ ಆಮೇಲೆ ಇಟ್ಕೊಳ್ಳಿ. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಅದಕ್ಕೆ ಕೇಳ್ತಾವ್ರೆ, ಹೇಳ್ರಣ್ಣ. ಏನ್ ಕನ್ಫರ್ಮ್ ಮಾಡ್ತಿದ್ಯಾ? ನಾನು ಮಕ್ಳ ಕೆರ ತಗೊಂಡ್ ಹೊಡೆದ್ರೆ ಟಾಪ್ ಬಾಟಮ್ ಎರಡು ಬಿಡ್ಬೇಕು. ನೀನಿದ್ರೆ ನನ್ಗೆ ಹೇಳಿ ಟೆನ್ಷನ್. ಮೊದ್ಲಿನ ರೈಟ್ ಹೇಳು. ಹೋಗ್ತೀನಯ್ಯ, ಹೋಗ್ತೀನಿ, ಊರೊಳಗೆ ಹೋಗ್ತೀನಿ. ನೀ ನನ್ ಮಾನ ಭಂಗ ಮಾಡ್ದೆ ಅಂತ ಮೈ ಕೆಟ್ಕೊಂಡು ಸ್ಪೀಕರ್ ಇಂದ ಟಾಮ್ ಟಾಮ್ ಮಾಡ್ತೀನಿ. ಬೇಡ ಗುರು, ಈಗ ತಾನೇ ಒಂದ್ ಪ್ರಾಬ್ಲಮ್ ಆಗಿ ತಣ್ಣಗಾಗಿದೆ. ಅವಳು ಆಚೆ ಹೋಗಿ ಎದ್ವಾ ಪಬ್ಲಿಸಿಟಿ ಮಾಡ್ಬಿಟ್ರೆ ಭೂಕಂಪನೆ ಆಗ್ಬಿಡುತ್ತೆ. ನಿಂತ್ಕೋ, ಇವತ್ತಿಲ್ಲೇ ಇರು. ಆದ್ರೆ ನಿನ್ ವಿಷಯ ಬಂದ್ಮೇಲೆ ಇಟ್ಕೋತೀನಿ ಕಣೆ. ಇಟ್ಕೊಳ್ಳೋದಲ್ಲ ದೊರೆ, ಕಟ್ಕೋಬೇಕು. ಹಂಗೆ ಬರ್ತಾ 4 ಇಡ್ಲಿ ಗಟ್ಟಿ ಚಟ್ನಿ ತಗೊಂಬ. ಆಯ್ತು ಅದ್ಗೆ. ನನ್ ಮಗನೆ, ಏನದು ಅದಕ್ಕೆ ಗಿತ್ಕೆ ಅಲ್ಲ? ಇಲ್ಲ ಇದುವರೆಗೂ ನಾನು ಯಾರ ಲೈಫ್ ಹಾಳು ಮಾಡಿಲ್ಲ. ನನ್ನ ಲೈಫ್ ಹಾಳು ಮಾಡ್ಬಿಟ್ಟು ನಾನು ಯಾಕೆ ಹೊರ ಕಳಿಸಿಲ್ಲ? ನಾವು ನಿನ್ನನ್ನು ಹುಡುಕೋ ತರ ಡ್ರಾಮಾ ಮಾಡಿ ನನಗೆ ಸಪೋರ್ಟ್ ಮಾಡ್ತಿದ್ವಿ. ಆದ್ರೆ ಈಗ ಅವ್ನು ನಿನ್ನನ್ನು ನಡು ರಸ್ತೆಯಲ್ಲಿ ನಾಯಿ ತರ ಎಳ್ಕೊಂಡ್ಬಂದು ಬಿಸಾಕಿದ್ದಾನೆ. ಪೇಪರ್ನವರು ಟಿವಿ ಅವರೆಲ್ಲ ಅದನ್ನ ಲೈವ್ ನಲ್ಲಿ ತೋರಿಸಿದ್ದಾರೆ. ಬಿಡಿಸೋದಷ್ಟು ಸುಲಭ ಅಲ್ಲ. ನನ್ ಮಗ ಮಂತ್ರಿ ಏನ್ ಮಾಡ್ತಿದ್ದಾನೆ? ಅವನ್ಗೋಸ್ಕರ ತಾನೇ ನಾನು ಮರ್ಡರ್ ಮಾಡಿದ್ದು. ಪತ್ರಿಕೆ ಅವ್ರ ಜೊತೆ ಸೇರಿ ಅಪೋಸಿಷನ್ ಪಾರ್ಟಿಯವರು ತುಂಬಾ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ. ಆದ್ರಿಂದ ನೀವು ಇನ್ನೂ ಸ್ವಲ್ಪ ದಿವಸ ಒಳಗಿರೋದು ಒಳ್ಳೇದು ಅಂತ ಮಂತ್ರಿಗಳು ಹೇಳ್ತಿದ್ರು. ಹಾಗಾದ್ರೆ ಆ ಮಂತ್ರಿಗೆ ಹೇಳು, ನನ್ನ ಹೊರಗೆ ಕಳ್ಸೋದ್ ಬೇಡ, ಅವನ್ನೇ ಒಳಗೆ ಕಳ್ಸೋ ವ್ಯವಸ್ಥೆ ಮಾಡ್ಲಿ. ಇಲ್ಲಿದ್ಕೊಂಡು ಆ ನನ್ನ ಮಗನ ಮುಗಿಸ್ತೀನಿ.